ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ಮಕ್ಕಳಿಗೆ ರಜಾ ದಿನಗಳು ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಸಹ 2 ತಿಂಗಳು ಮಕ್ಕಳಿಗೆ ರಜಾ ಇದೆ. ಆಮೇಲೆ 9, 10ನೇ ಕ್ಲಾಸ್ ಹುಡುಗರಿಗೆ ಸ್ವಲ್ಪ ದಿನ ಸ್ಕೂಲ್ಸ್ ಇದೆ, ಆಮೇಲೆ ಅವರಿಗೆ ರಜಾ. ಬಟ್ ಈ 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ವರೆಗೂ ಇರುವ ಮಕ್ಕಳಿಗೆ 2 ತಿಂಗಳು ಫುಲ್ ರಜಾ ಇದೆ. ಸೊ ಮಕ್ಕಳಿಗೆ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಅವಧಿ ಆಟ ಆಡೋಕ್ಕೆ. ಅವರಿಗೆ ಈ ಒಂದು ಅವಧಿ ರಜಾ ದಿನದ್ದು ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಯಾಕೆ ಅಂದರೆ ಅವರ ಜೀವನದಲ್ಲಿ ಈ ಒಂದು ದಿನಗಳು ಅವರು ಯಾವಾಗಲೂ ನೆನಪಿನಲ್ಲಿಟ್ಕೊಂಡಿರ್ತಾರೆ. ರಜಾ ದಿನದಲ್ಲಿ ಏನು ಮಾಡಿದ್ರು, ಎಲ್ಲಿಗೆ ಹೋಗಿದ್ರು, ಏನೆಲ್ಲ ತಿಂದರು, ಯಾವೆಲ್ಲ ಆಟ ಆಡಿದರು, ಯಾರ ಜೊತೆ ಇದ್ದರು, ಇವನ್ನ ಅವರು ಲೈಫ್ ಲಾಂಗ್ ನೆನಪಿಟ್ಕೊಂಡಿರ್ತಾರೆ. ಸೊ ಈ ರಜಾ ದಿನದಲ್ಲಿ ಬರೀ ಓದೋದು ಬರೆಯೋದು ಅದೂ ಇರಬೇಕು, ಬಟ್ ಅದೇ ಕಲಿಕೆಯೇ ಒಂದು ಕೆಲಸ ಆಗಬಾರ್ದು. ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಅಲ್ಲದೇನೂ ಸಹ ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು. ಬಿಕಾಸ್ ಮಕ್ಕಳಿಗೆ ಹೊರಗಡೆ ಆಟ ಆಡೋದ್ರಿಂದ ತುಂಬ ಅನುಕೂಲಗಳು ಇದೆ. ಅವರ ಕಾಗ್ನಿಟಿವ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಮೋಟಾರ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ. ಏನಪ್ಪ ಇದು ಮೋಟಾರ್ ಸ್ಕಿಲ್ಸ್ ಅಂದರೆ ಅವರ ಕೈ ಕಾಲುಗಳು ಮತ್ತು ಕಣ್ಣು, ದೇಹದ ಅವಯವಗಳು ಹೇಗೆಲ್ಲ ಅವರು ಯೂಸ್ ಮಾಡ್ಕೊಳ್ತಾರೆ, ಆಮೇಲೆ ಅದು ಹೇಗೆ ಬೆಳವಣಿಗೆ ಆಗುತ್ತೆ, ಅದರ ಒಂದು ಸಾಮರ್ಥ್ಯ ಹೇಗೆ ಬೆಳವಣಿಗೆ ಆಗುತ್ತೆ, ಇದನ್ನೆಲ್ಲ ಅಂದರೆ ಆಟ ಆಡೋದ್ರಿಂದ ತುಂಬ ಚೆನ್ನಾಗಿ ಅನುಕೂಲಗಳು ಇರುತ್ತೆ ಮಕ್ಕಳಿಗೆ. ಈ ಒಂದು ಬೆಳವಣಿಗೆಯ ಅವಧಿ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಮಕ್ಕಳು ಈ ಒಂದು 10th ಬರೋವರೆಗೂ ಅವರ ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅವರ ಎಲ್ಲ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಈ ಒಂದು ಅವಧಿಗಳಲ್ಲಿ. ಸೊ ನಾವು ಮಕ್ಕಳಿಗೆ ಆದಷ್ಟು ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು. ನಾವು ಮುಂಚೆ ಚಿಕ್ಕವರಿದ್ದಾಗ ಬಹಳ ಆಟಗಳನ್ನು ಆಡ್ತಾಯಿದ್ವಿ. ಗೋಲಿ ಆಟ ಅಂತ ಇರ್ಬೋದು, ಆಮೇಲೆ ಆನೆಕಲ್ಲು ಆಟಗಳಿರ್ಬೋದು, ಕುಂಟಾಬಿಲ್ಲೆ ಇರ್ಬೋದು, ಚೌಕಾಬಾರ ಅಂತ ಹೇಳ್ತೀವಿ, ಆಮೇಲೆ ಬಳೆಗಳಿಂದ ಆಟ ಆಡ್ತಿದ್ವಿ. ಹೀಗೆ ನಾನಾ ಥರದ ವಸ್ತುಗಳಿಂದ ನಾವು ಆಟ ಆಡ್ತಾಯಿದ್ವಿ. ಬಟ್ ಈಗ ತುಂಬ ಜನಗಳು ಅಂದರೆ ತುಂಬ ಮಕ್ಕಳು ಮೊಬೈಲ್ ನೋಡ್ತಿರ್ತಾರೆ, ಆಮೇಲೆ ಟಿ ವಿ ನೋಡ್ತಾರೆ, ಬೇರೆ ಬೇರೆ ಆಟಗಳು ಆಡ್ತಾರೆ. ಬಟ್ ಅವರು ದೈಹಿಕವಾಗಿ ಯಾವುದೇ ಒಂದು ಚಲನೆ ಇಲ್ಲದೇ ಇರೋ ಆಟಗಳನ್ನು ತುಂಬ ಆಡ್ತಾರೆ. ಸೊ ಆದಷ್ಟು ಮಕ್ಕಳಿಗೆ ಹೊರಗಡೆ ಆಟ ಆಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಯಾರೇ ಮಗು ಅಂದರೆ ಬೇರೆ ಬೇರೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಟವನ್ನು ಆಡಿದರೆ ಅವರು ಹೇಗೆ ಮುಂದೆ ಹೇಗೆ ಬೆಳಿಬೋದು ಅನ್ನೋದನ್ನು ಸಹ ನಾವು ನೋಡಬಹುದು. ಸೊ ಹೊರಗಡೆ ಆಟ ಆಡೋದ್ರಿಂದ ತುಂಬ ಅನುಕೂಲಗಳು ನಮಗೆ ಸಿಗುತ್ತೆ. ಆಮೇಲೆ ಈಗ ಬೇಸಿಗೆ ರಜೆ ಇರೋದ್ರಿಂದ ಬೆಳಗ್ಗೆ 10:30, 11 ಗಂಟೆ ಒಳಗಡೆ ನಾವು ಆಟ ಆಡ್ಬೋದು ಹೊರಗಡೆ ಮಕ್ಕಳು. ಆಮೇಲೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ ಹೊರಗಡೆ ಆಟ ಆಡ್ಬೋದು. ಹೊರಗಡೆ ಆಟ ಆಡುವ ತುಂಬ ಆಟಗಳು ಇದೆ. ಅದರಲ್ಲೂ ಸಹ ನಮ್ಮ ಭಾರತ ದೇಶದಲ್ಲಿ ಆಟ ಆಡುವ ಆಟಗಳು ನಮ್ಮ ಕಾಗ್ನಿಟಿವ್ ಸ್ಕಿಲ್ಸ್ ಅಂದರೆ ನಾವು ಯೋಚನಾ ಶಕ್ತಿ, ಗ್ರಹಿಕೆ, ಆಮೇಲೆ ನಮ್ಮ ಕಲಿಕೆಯ ಸಾಮರ್ಥ್ಯವನ್ನು ತುಂಬ ಜಾಸ್ತಿ ಚೆನ್ನಾಗಿ ಸದೃಢಗೊಳಿಸುತ್ತೆ ಆ ಆಟಗಳಿಂದ. ಇದು ತುಂಬ ವೈಜ್ಞಾನಿಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಸೊ ಮಕ್ಕಳಿಗೆ ಆದಷ್ಟು ಆಟಕ್ಕೆ ಅನುವು ಮಾಡಿಕೊಡ್ಬೇಕು. ಕಲಿಕೆಯ ಜೊತೆಗೆ ಆಟ ನಿಜವಾಗ್ಲೂ ಮಕ್ಕಳಿಗೆ ತುಂಬ ಮುಖ್ಯ. ಈ ಒಂದು ಅಂಶವನ್ನು ನಾನು ಎಲ್ಲರಿಗೂ ತಲುಪಿಸ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಮಕ್ಕಳು ಆಟದ ಜೊತೆಗೆ ಅವರ ಅಂದರೆ ಇಷ್ಟವಾದ ಹವ್ಯಾಸಗಳನ್ನು ಸಹ ಈಗ ಜಾಸ್ತಿ ಮಾಡ್ಬೋದು. ಅಂದರೆ ಅವರು ಡ್ರಾಯಿಂಗ್ ಮಾಡೋದಾಗಿರಲಿ, ಆಮೇಲೆ ಹಾಡು ಹೇಳೋದಾಗಿರಲಿ, ಆಮೇಲೆ ಅವ್ರಿಗೆ ಇಷ್ಟವಾದ ಕತೆ, ಕಾದಂಬರಿ, ಪುಸ್ತಕ ಓದೋದಾಗಿರಲಿ, ಆಮೇಲೆ ಅವರೇ ಬರವಣಿಗೆ, ಅವರೇ ಸ್ವಂತ ಯಾವುದೇ ಒಂದು ಪದ್ಯ ರಚನೆ ಇರ್ಬೋದು, ಆಮೇಲೆ ಕತೆಗಳಿರ್ಬೋದು, ಅವರೇ ಬರಿಬಹುದು. ಹೀಗೆ ಅವರಿಗೆ ಯಾವುದು ಇಷ್ಟನೋ ಹವ್ಯಾಸ ಅದನ್ನು ನಾವು ಜಾಸ್ತಿ ಮಾಡಿಸ್ಬೋದು ಈ ರಜಾ ದಿನಗಳಲ್ಲಿ. ಸೊ ಇದರಿಂದ ಅವರಿಗೆ ತುಂಬ ಚೆನ್ನಾಗಿ ಅಂದರೆ ಮನಸ್ಸು ಚೆನ್ನಾಗಿ ಖುಷಿಯಾಗಿರುತ್ತೆ. ಆಮೇಲೆ ನಾವು ಎಲ್ಲಿರ್ತೀವೋ ಅಲ್ಲೇ ಹತ್ತಿರದಲ್ಲಿರುವ ಗ್ರಂಥಾಲಯಕ್ಕೆ ಭೇಟಿ ಕೊಡ್ಬೋದು, ಆಮೇಲೆ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ಕೊಡ್ಬೋದು. ನಮ್ಮ ಪ್ರದೇಶದ ಸುತ್ತಮುತ್ತಲಿರುವ ಯಾವುದೇ ಒಂದು ಮಕ್ಕಳಿಗೆ ಜ್ಞಾನವನ್ನು ಹೆಚ್ಚಿಸುವ ಸ್ಥಳಗಳಿಗೆ ನಾವು ಭೇಟಿ ಮಾಡಿಸ್ಬಹುದು. ನಾವು ಕರ್ಕೊಂಡು ಹೋಗಲೇಬೇಕು ಅಂತೇನಿಲ್ಲ. ಕರ್ಕೊಂಡು ಹೋಗೋಕ್ಕೆ ಅನುಕೂಲ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ವಿವರಿಸಿ ಮಕ್ಕಳಿಗೆ ಹೇಳ್ಬೋದು, ಈ ಥರ ಸ್ಥಳ ಇದೆ, ಇದೆಲ್ಲ ಈ ಥರ ಮಾಹಿತಿ ಈ ಸ್ಥಳದ್ದು ಅಂತ ನಾವು ಅವರಿಗೆ ಕೊಡಬಹುದು. ಸೊ ಮಕ್ಕಳಿಗೆ ಕಲಿಕೆ ಒಂದೇ ಅಲ್ಲ, ಅದರ ಜೊತೆಗೆ ಇವೆಲ್ಲನೂ ಸಹ ಆಟ ಮತ್ತು ಅವರ ಹವ್ಯಾಸಗಳು, ದಿನಚರಿಗಳು ಎಲ್ಲನೂ ಸಹ
ಅವರ ಬೆಳವಣಿಗೆಯಲ್ಲಿ ನಿಜವಾಗ್ಲೂ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ 2 ತಿಂಗಳು ಮಕ್ಕಳಿಗೆ ರಜಾ ದಿನಗಳು ತುಂಬ ಇಷ್ಟವಾದ ದಿನಗಳು. ಮಕ್ಕಳು ಎಲ್ಲೇ ಇರಲಿ, ಹೇಗೆ ಇರಲಿ, ಎಷ್ಟೇ ವಯಸ್ಸಾಗಿರಲಿ, ಅವರು ಯಾವುದೇ ಒಂದು ಊರಿನಲ್ಲಿರಲಿ ಪ್ರಪಂಚದಲ್ಲಿ, ಅವರ ರಜಾ ದಿನಗಳನ್ನು ನಿಜವಾಗ್ಲೂ ನೆನೆಸ್ಕೊಳ್ತಾರೆ. ಆಮೇಲೆ ಅದನ್ನು ಸ್ಮರಿಸ್ಬೇಕಾದ್ರೆ ಅವ್ರಿಗೆ ಎಲ್ಲ ಖುಷಿಯಾದ ಒಂದು ಮಾಡಿದ ಕಾರ್ಯಗಳು ನೆನಪು ಬರುತ್ತೆ, ಆಟ ಆಡಿದ ನೆನಪು ಬರುತ್ತೆ. ಸೊ ಈ 2 ತಿಂಗಳು ರಜಾ ದಿನಗಳನ್ನು ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ನಾವು ಟೈಮ್ ಕೊಡೋಣ ಆಟಕ್ಕೆ, ಆಮೇಲೆ ಹವ್ಯಾಸಗಳಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಏನೇ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.